ಡೀಲ್ ಆಗ ಅಷ್ಟೊಂದು ಡೀಲ್ ಬಿಡಿ ಲೂಸ್ ಬಿಡಿ ಫ್ರೀ ಫ್ರೀ ಎಷ್ಟಾಗುತ್ತೆ ಅಷ್ಟು ಫ್ರೀ ಬಿಡಿ ಅಷ್ಟು ಅದು ಜಾಯಿಂಟ್ ತಪ್ಪಿತ್ತಲ್ಲ ಎಷ್ಟು ಟೈಮ್ ಬಿಟ್ಬಿಡಿ ನಾನು ಉಸಿರಾಡಿ ಅಷ್ಟೇ ನಾನು ಉಸಿರಾಡ ಈ ಕಾಲು ಮುಂದೆ ಏನ್ ಹೆಸರು ಹೆಸರ ನಾನು ಮುಟ್ಟಬಾರ್ದ ಬಿಟ್ಬಿಡು ಫ್ರೀಯಾಗೆ ಕೆಲಸ ಮಾಡ್ತಾರೆ ಎಲ್ಲಂಗನ ಅದು ಬಿಟ್ರೆ ಅಲ್ಲೇ ಇರ್ತಾರ ಹೆಂಗ ಹೌದಾ ಮೇಸಿನ್ ನೋಡ್ತಾರೆ ಕೆಲಸ ಕಟ್ ಆಫ್ ಬರೋದು ಬಿಡು 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 ಟೈಟ್ ಮಾಡ್ಬೇಡ ಫ್ರೀಯ ಬಿಡು ಏನು ಟೂ ವೀಲರ್ ಬಂದ್ಬಿಟ್ರಾ ಅಲ್ಲಿಂದ ಆಟೋ ಬಂದ್ರ ನಮಗೆ ಗೊತ್ತಾಗಲ್ಲ ಅದು ಕೇಳ್ಬೇಕಾಯ್ತು ಹೇಳ್ತಾ ಇದ್ದೆ ಬಸ್ಸಲ್ಲಿ ಬಂದ್ಬಿಟ್ಟು ಇಲ್ಲ ಅಲ್ಲಿಂದ ಆಟೋ ಬರ್ಬೇಕಾಯ್ತಲ್ಲ ಒಂದು 50 ರೂಪಾಯಿ ಆಟೋ ಆಗಿದೆ ಅಲ್ಲಿಂದ ಆಟೋ ಬಂತು ಎಷ್ಟು ಬುದ್ಧಿಯೋಗ ಮನುಷ್ಯನೇ ಅಂದರೆ ಆಟೋ ವೆಯ್ಟ್ ಮಾಡ್ತಾ ಇದ್ದೀರಾ ಗೊತ್ತಿರೋರಾ ಆದರೆ ಆಟೋ ಜಾಸ್ತಿ ಆಗ್ಬಿಡ್ತಲ್ಲ ಹಂಗಂದ್ರೆ ಒಂದು 500-600 ಹುಡುಗರು ಫೋನ್ ಮಾಡಿದ್ದೀರಾ ನೀನು? ಹ್ಞೂ ಸರ್ ಶನಿವಾರ ಮಾಡಿದ್ದೆ. ಎಷ್ಟು ಮಕ್ಕಳು ನಿಮಗೆ? ಇಬ್ಬರು ಹೆಣ್ಮಕ್ಳು ಸರ್. ಸ್ವಂತ ವಾಸ ಸರ್ ನೀವು? ಸ್ವಂತ ವಾಸ? ನಾವು ಇಲ್ಲಿರಲ್ಲ, ನಾವೆಲ್ಲ ಸಿಟಿಯಲ್ಲಿ ಸಿಗೋದಿಲ್ಲ ಬಾಗಿ ಕೊಟ್ಟಿದ್ದೀವಿ ಸರ್. ಆಗ ಉಸಿರಾಡ ಆಯ್ತು ಮಾತ್ರ ಮಾಡಿ ಫ್ರೀ ಆಗ್ಬಿಡು. ಏನು ಹೆಸರು ಹೇಳ್ದ? ಕಾಣಿಸ್ತಾಯಿಲ್ಲ ಸ್ವಲ್ಪ ವಾಯ್ಸ್ ಗಟ್ಟಿ ಇಟ್ಕೊಳ್ಳಪ್ಪ, ಇವಾಗ ಸ್ವಲ್ಪ ಯಾವಾಗ ಬರ್ತದೆ. ಗಾಡಿ ಫ್ರೀ ಆಗ್ಬಿಡ. ಬಿಡು ಬಿಡು ಬಿಡು, ನಾನು ಉಸಿರಾಡ ಎತ್ಬೇಡ, ಕಾಲು ಎತ್ಬೇಡ. ಇಷ್ಟೊಂದು ನೋವು ಇಟ್ಕೊಂಡಿದ್ದು ಒದ್ಲಾಡ್ಕೊಂಡಿದ್ದೀಯಲ್ಲ ನೀನು, ಕೆಲ್ಸಕ್ಕೆ ಹೋಗೋದಲ್ಲ. ದೈಟ ಮಾಡೋದು, ಮಂಡಿ ದೈಟ ಮಾಡೋದು, ಎತ್ತು ಬಿಡ. ಆಯ್ತು ಅಷ್ಟೇ, ಹಂಗೆ 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 ಇರು. ನಾನು ಉಸಿರಾಡು, ಬೇಡ. ಹಂಗೆ ಹಂಗೆ ಹಂಗೆ
ಕಾಂಕ್ರೀಟ್ ಮಿಕ್ಸ್ ಮಾಡ್ಬಿಟ್ಟು ಕರೆಕ್ಟ್ ಟೈಮ್ ಹಾಕಿದ್ರೆ 2 ಮಿನಿಟ್ ಹಾಕಕ್ಕಾಗ್ತದಪ್ಪ ಕಾಂಕ್ರೀಟು? ಆ ಟೈಮ್ ಅವತ್ತೇ ಮಾಡ್ಬೇಕು, ಮುಗಿಸ್ಬೇಕಲ್ಲ. ನೀವು ಕೆಲಸ ಮಾತ್ರ ಫಾಸ್ಟ್ ಆಗಿ ಮಾಡ್ಬೇಕು, ನಂಗೆ ಮಾತ್ರ ನಿಧಾನ ಮಾಡ್ಬೇಕು. ಸಿದ್ಯಾ? ಹಾಂ, ಬಿಡು ಬಿಡು ಬಿಡು, ಚೆನ್ನಾಗಿದೆ ಬಿಡಿ, ಸೂಪರ್ ಆಗಿದೆ. ನಾನು ಉಸಿರಾಡು, ಟೈಟ್ ಮಾಡಬೇಡ. ಹಾಂ, ಬಿಡ ಬಿಡ, ಫಾಸ್ಟ್ ಬಿಡ. ಎಷ್ಟೊಂದು ಪ್ರಾಬ್ಲಮ್ ಆಗಿದಪ್ಪ ನಿಮ್ಗೆ. ಹಾಂ, ಬಿಡು, ಕ್ಲಿಯರ್. ಹಾಂ, ಕ್ಲಿಯರ್. ಮೇಲೆ ಮೇಲೆ. ಹಾಂ, ಹಾಂ, ಸೂಪರ್ ಕ್ಲಿಯರ್. ಟೈಟ್ ಮಾಡಬೇಡ. ಮುಗೀತು. ನಿಧಾನ ಅಂದ್ರೆ 5 ಗಂಟು, ನಿಧಾನ ಅಂದ್ರೆ 5 ಗಂಟು, ಓಕೆ ಅಂದ್ರೆ 1 ಗಂಟು. ಕರೆಕ್ಟ್ ಅಲ್ಲ ಮರಯ್ಯ? ಮಾಡಿದ್ರು ಮಾಡೋದು ಏನಾಗಲ್ಲ. ಟೈಟ್ ಆಗಿರುತ್ತೆ. ಅಷ್ಟೇ. ಸಮಯ ಗಟ್ಟಿ ಅಲ್ಲ, ಏನು ನೋವು ಏನು ಬರಲ್ಲ, ಬರೀ ಲವ್ ಚೆಕ್ ಮಾಡೋದು ಹಂಗೆ. ನಾನು ಹಿಡಿಬಾರ್ದು ಅಂತ ಹೇಳಿದ್ವಾ? ನಾನು ಹಿಡಿದ್ರೆ 5 ಗಂಟು ಅಷ್ಟೇ, ಅದಾಯ್ತಾ? ನಿಧಾನ ಮಾಡಿದ್ರೆ 5 ಗಂಟು. ಹಾಂ, ನೀವು ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದು ಅಷ್ಟೇ. ನಮ್ದು ಯೂಟ್ಯೂಬ್ ನೋಡಿದ್ರ ನೀವು? ಹಾಂ ಹಾಂ, ನಿಂತ್ಕೊಳ್ಳಿ. ಅದೇ ಅಷ್ಟು ತೆಗಿಬಿಡಿ ಎಂದು ಹೋಗಿ. ಹಾಂ, ಕೈಗಳು ಹಾಂ, ರೆಡಿ. 1 2 3 4 5 6 7 8 9 ಸ್ಟಾಪ್ ಮಾಡಿ. ರೆಡಿ? ಹಿಂಗೆ. ಹಾಂ 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 ಹಾಂ, ನೋಡಿ ನನ್ನ ಕಾಲು ನೋಡಿ, ಹಿಂಗೆ ಹೋಗ್ಬೇಕು. ರೆಡಿ? ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನನ್ನ ಕಾಲು ನೋಡಿ, ಹಿಂಗೆ ಹೋಗ್ಬೇಕು. ರೆಡಿ? 1 ಹಾಂ, ಹಂಗೆ 1 ಮಂಡಿ ಸೈಡ್ ಅಲ್ಲಿ ಸ್ವಾಮಿ, ನೋಡಿ ಮಂಡಿ ಸೈಡ್. ಹಾಂ, ಹಂಗೆ. 1 2 3 4 5 6 7 8 9 ಹಾಂ, ಬಿಡಿ ಬಿಡಿ ಬಿಡಿ, ನೋಡಿ ಬನ್ನಿ. ಹಾಂ, ಸ್ವಲ್ಪ ಲೈಟ್ ಮುಂದೆ ನಡ್ಕೊಂಬ. ನಡಿ, ಚೆನ್ನಾಗಿ ನಡಿ, ಚೆನ್ನಾಗಿ ನಾವು ಅಲ್ಲ ನಡಿ. ಬನ್ನಿ, ಹಿಂಗೆ ರಿಟರ್ನ್ ಬನ್ನಿ. ನೋಡ್ತಾ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಬಾ ಬಾ, ಮುಂದೆ ಬಾ. ಆಯ್ತು. ಹಾಂ, ಸ್ಕೂಲಲ್ಲಿ ಕೂತ್ಕ. ಈಗ ಏನು ಫೀಲ್ ಆಗ್ತಾ ಇದೆ ಇವಾಗ? ಹಲೋ ಗುರುಗಳೇ, ಇಷ್ಟೊಂದು ರೆಡಿ ಮಾಡಿದ್ರಲ್ಲ, ನಡೀತಿರಲ್ಲ, ಏನು ಫೀಲ್ ಆಗ್ತಾ ಇದೆ ಮಾಡಿ? ಆರಾಮ್ಸ ಅನ್ಸುತ್ತಲ್ಲ? ಎಲ್ಲ ಸರಿ ಮಾಡ್ತೀನಿ. ಪಕ್ಕ ರೆಡಿ ಮಾಡಿ ಕಳಿಸ್ಮೇಲೆ ಇನ್ನು ಪಕ್ಕ ರೆಡಿ ಆಗ್ಬಿಟ್ಟು ಬರೋದಿಲ್ಲ. ಹಾಂ, ಮತ್ತೆ
ಆಯ್ತಾ? ನೀವು ಬರ್ಬೇಕಂದ್ರೆ ಫ್ರೆಂಡ್ಶಿಪ್ ಬಂದು ಹೋಗು, ಹಾಂ ಸರ್. ರೀಡ್ ಮಾಡಿಸೋದು ಬರಬೇಡ ಆಯ್ತಾ? ಈಗ ನೀವು ಯಾರಿಗೆ ಅಂತ ಬೇರೆ ಜಾಗದಲ್ಲಿ ಕರ್ಕೊಂಡ್ಬರ್ಬೇಕು. ಈ ಥರ ಆಯ್ತು ಆಯ್ತು ಆಗಲಿ ಹಂಗೆ ಬಂದೋದ್ರಲ್ವ ಯಾರು ಹೊರಡಿದ್ರಲ್ಲ ಮೈಸೂರು, ಮೈಸೂರಿಂದ ಬಂದಿದ್ರು. ಏನೋ ರೆಡಿ ಮಾಡ್ಬೋದು, ತಲೆಗೆಡ್ಸ್ಕೊಬೇಡ, ಎಲ್ಲ ಟ್ರೀಟ್ಮೆಂಟ್ ಇದೆ. ವೆಂಟಿಲೇಟರ್ ಅವರು, ಕಣ್ಣು ಕಾಣಿಸಲ್ಲ, ಹಾರ್ಟ್ ತೊಂದರೆ ಇದೆ, 2 ಕಿಡ್ನಿ ಫೈಲರ್ ಇರೋದು, ಹೊಲಕೊಡೋದೇ ಪ್ರಾಬ್ಲಮ್, 2 ಕಿಡ್ನಿ ಫೈಲರು, ಮತ್ತು ಮದುವಾಗಿ ಮಕ್ಕಳೆಲ್ಲ ಪ್ರಾಬ್ಲಮ್ ಎಲ್ಲ ಸಮಸ್ಯೆ. ಕಾಂತಾರ ಮೂವಿ ನೋಡಿದ್ಯಾ? ನೋಡಿಲ್ವಾ? ಕನ್ನಡ 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 ಕಾಂತಾರ 2 ಬಂದಿದ್ದಲ್ಲ, ನೋಡಿ. ಹೌದು ಅಂತ ಅವಾಗ ಸಂಗೀತ. ಪಾಪ ನೀನೇ ಒಂದು 2 ಸೆಕೆಂಡ್ ಕಾಂತಾರ 3 ಮಾಡಿಸ್ಬಿಟ್ಟೆ. ಏನ ಮುಗೀತು. ಅಷ್ಟೇ. ಹೆಂಗೆ ಜಾರಿ ಬಿದ್ದುಬಿಟ್ಟೆ ನೀನು? ಸ್ಕೂಲ್ ಮೇಲೆ ನಿಂತ್ಕೊಂಡಿದ್ದೆ, ಕೈಲಿ ಕಾಲು ಕೂಡ ಹಂಗೆ ಬಿದ್ದು. ಕೆಲಸ ಮಾಡಲ್ಲ? ನಾನು ಉಸಿರಾಡ ಫ್ರೀ ಬೇಡ. ಹಂಗೆ ಇಷ್ಟೇ ನಿನ್ನ ಕತೆ. ಇದ್ರ ಮೇಲೆ ಕಟ್ ಆಗ್ಬೋದು. ಅದೆಲ್ಲ ಕಟ್ಟಿಗೆ ಹೋಗ್ಬಿಡ್ತು. ಕಟ್ಟಿಗೆ ಹೋಗಿ ರೆಡಿಯಾಗಿ ಎಲ್ಲ ಸರಿ ಆಗ್ಬಿಡ್ತು. ಸದ್ಯಕ್ಕೆ ನೀನು ಬೇಗ ಬಂದು ಹೋಗೋದಾಯ್ತು, ಇಲ್ಲಾಂದ್ರೆ ಇನ್ನೂ 3 ವಾರ ಬಿಟ್ಟು ಬಂದು ನಾನೇನು ಮಾಡಿ ಟೈಮ್ ಜಾಸ್ತಿ ಆಗೋಗ್ಬಿಡು. ಅದು ಸ್ವಲ್ಪ ಕಾಲ ಮೇಲೆ ನಾನು ಉಸಿರಾಡ ಇಲ್ಲ ಬಿಡ್ಬೇಕು ಫ್ರೀಯಾಗಿ. ಅದೊಂದು ಹಾಡು ಬರ್ತಲ್ಲ, ಒಡ್ಡಿ ಮತ್ತೆ ಬೇಡ ಬೇಡ ಹಾಡು ಹಾಡು ಅಷ್ಟೇ, ಬೇಡ ಫ್ರೀಯಾಗಿ. ಮುಗೀತು, ಸೂಪರ್. ಜೋಗಿನ ವಾರದೊಂದ್ಸರಿ ಫಿಲಮ್ ಹೋಗ್ಬೇಕಪ್ಪ. ಎಲ್ಲಿ ಹೋಗಲ್ಲ ನೀವು, ಬರೀ ಮೊಬೈಲ್ ನೋಡ್ಕೊಬಿಡ್ತೀವಿ. ಎಷ್ಟು ಓದಿದ್ರಿ ನೀವು? ಯಾಕೆ ಜಾಸ್ತಿ ಓದಿಲ್ಲ? ಜಾಸ್ತಿ ಓದಿದ್ರೆ ಬೇಸಿಗೆ ಆಗುತ್ತೆ. ಅದಕ್ಕೆ ಸಾಕು ಅಂದ್ಬಿಟ್ಟ. ಎಲ್ಲ ಕೆಲಸ ಕಲಿಬೋದು, ಏನು ದೊಡ್ಡ ಮ್ಯಾಟ್ರ್ ಅಲ್ಲ. ಯಾವತ್ತೂ ಲೇಬರು ಇರೋರು ಬೇಸಿಗೆ ಕೆಲಸ ಕಲಿಬೋದು, ಅದು ದೊಡ್ಡ ಮ್ಯಾಟ್ರ್ ಅಲ್ಲ. ಇಂಟ್ರೆಸ್ಟ್ ಬೇಕಷ್ಟೇ. ಈಗ ತೂಕ ಎತ್ಕೊಳ್ಳೋರು ನೀವು ಬೇಸಿಗೆ ಆರಾಮಾಗಿ ನಿಂತ್ಕೊಂಡು ಕೆಲಸ ಕೊಟ್ಟ ಮೇಲೆ ಎತ್ತು ಕಲ್ಲಿಗೆ ಬಿಡುತ್ತಾರೆ. ಅವ್ರ ಪೇಮೆಂಟ್ ಜಾಸ್ತಿ ಆಗುತ್ತೆ. ಕೇಳೋದು ನಾವು ಬೇಸಿಗೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ನಿಮ್ದು ಸ್ವಂತವರು ಆಂಧ್ರದಲ್ಲಿ ಮದನಪಳ್ಳಿ.
ನಿಮ್ದು ಒಂದು ಕರ್ನಾಟಕ ಎಲ್ಲಿ? ಯಾದಗಿರಿ ಜಾದಿಗಿರಿನಾ? ಗುಲ್ಬರ್ಗ. ಗುಲ್ಬರ್ಗ. ಆದರೆ ನಿಮ್ದು ಫೇಮಸ್ ಅಲ್ಲ ರೊಟ್ಟಿ, ಜೋಳದ ರೊಟ್ಟಿ ಸಾಕದ ಟಪ್ ಟಕ ಟಪ್ ಟಕ ಟಪ್ ಹೊಡಿತಾ ಇರ್ತಾರೆ. ಅದು ಸ್ಟೈಲೇ ಬೇಡಲ್ಲ. ಕಡಕ್ ರೊಟ್ಟಿ. ಅವ್ರು ಖಾರ ಬೇಕು. ಖಾರ ಇಲ್ಲಾಂದ್ರೆ ಅದು ಇವ್ರನ್ನು ಖಾರ ತಿಂತಾರೆ ಸರಿಯಾಗಿ. ಖಾರ ಸಾಕಿತ್ತು. ಖಾರ ತಿನ್ನೋದು ಚಟ್ನಿ ಥರ ಅವ್ರಿಗೆ. ಏನಪ್ಪ ಅಷ್ಟೊಂದು ಖಾರ, ನೀವು ಖಾರ ತಿಂತೀರಿ. ಸರ್ ಹೋಗ್ತಲ್ಲ ಸರ್. ಏನು ತಿಂಡಿ ಪಡಬೇಕಪ್ಪ బాగా అయింది. తిండికి పోయినప్ప మీరు మీరు లైఫ్ స్టైల్ బాగా తిండి సరిపోతుంది. చికెన్ మాత్రం ఉండవద్దు, ఊర్లు గట్ల చూసుకోవాలి. ఎంత ఫైన్ కదా ಚಿಕನ್ ಬರೀ ಕಟ್ಟಿರೋ ಕಣ್ಣಾಗ ಆಮೇಲೆ ಕಟ್ಟಿರೋ ಕಟ್ಟಿರೋ ಆಮೇಲೆ ಅವ್ರು ಎಣ್ಣೆ ಹೊಡಿಲಿ ಹೆಂಗಾದ್ರೆ ಮಾಡಿ ಅವ್ರು ಇಷ್ಟ. ನಮಗೆಲ್ಲ ಕೆಲಸ ಆಗ್ಬಿಡ್ಬೇಕು ಕ್ಲಿಯರ್ ಆಗಿ. ಯಾಕೆ ಕೂಲಿ ಕೆಲಸ ಮಾಡೋ ಮನುಷ್ಯ ಫಾಸ್ಟ್ ರೆಡಿ ಆಚೆ ಹೋಗೋದು ಕಷ್ಟ. ಇದು ಏನು ಗೊತ್ತಾ, ಜಾಯಿಂಟ್ ಕರೆಕ್ಟ್ ಸೆಟ್ ಮಾಡಿಲ್ಲ ಅಂದ್ರೆ ಲೈಫ್ ಲಾಂಗ್ ತಗೊಂಡು ತುಳಿತಿದೆ. ಲೈಫ್ ಲಾಂಗ್ ವೆಯ್ಟ್ ಎತ್ತಬೇಕಂದ್ರೆ ಲೈಫ್ ಲಾಂಗ್ ತಗೊಂಡು ತುಳಿತಿದೆ. ಭಾರ ಬಾಡಿ ಎಲ್ಲ ಭಾರ ಅದ್ರ ಮೇಲೆ ಬೀಳ್ತಾ ಇರ್ತದೆ. ಹೌದು, ಮಂಡಿಯ ಲೇಟ್ ಆಗಬಾರ್ದು, ಸೊಟ್ಟೆ ಲೇಟ್ ಆಗಬಾರ್ದು, ಪಾದದ ಲೇಟ್ ಆಗಬಾರ್ದು. ಜಾಯಿಂಟಲ್ಲಿ ಮಾತ್ರ ಯಾವತ್ತೂ ನೋವು ಬರಲೇಬಾರ್ದು. ಕರೆಕ್ಟಾಗಿ ರೆಡಿ ಮಾಡ್ಬೋದು, ಇಲ್ಲ ಲೈಫ್ ಲಾಂಗ್ ತಲೆನೋವು. ಹೋಗಿದೆ ನೀನು? ಹಾಂ ಸರ್. ತಿರುಪತಿಗೆ ಹೋಗಿದ್ಯಾ? ತಿರುಪತಿ ಹೋದರೆ ತಿರುಪತಿ ಹಾಂ ಹೋಗಿದ್ಯಾ? ಹೋಗಿದ್ದೀವಿ ಸರ್. ಹೆಂಗಾದ್ರೂ ವರ್ಷ ಒಂದ್ಸರಿ ಓಡ್ ಬಂದ್ಬಿಡ್ಬೇಕಾದ್ರೆ ಹೌದು ಸರ್. ಭಾಳ ಒಳ್ಳೆದಾಗ್ತದಪ್ಪ. ಮೈ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತದೆ, ನಿನ್ನ ಕೆಲಸ ಚೆನ್ನಾಗಿ ಸಿಗ್ತಾನೆ ಇರ್ತದೆ. ತಿರುಪತಿ ನಿಮ್ಮ ಲೈಫ್ ಸ್ಟೈಲ್ ಸೇವ್ ಮಾಡ್ತಾನೆ ಇರ್ತದೆ. ಹೌದು ಸರ್. ಅದು ಒಂದು ಎನರ್ಜಿ, ಅರ್ಥದ ಎನರ್ಜಿ. ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ದೇವಸ್ಥಾನ ಇದೆ, ಆ ತಿರುಪತಿ ಮಾತ್ರ ಅಷ್ಟೊಂದು ಜನ ಹೋಗ್ತಾರೆ. ಅಷ್ಟು ಪವರ್ ಇದೆ ಜಾಗ. ಹೌದು ಸರ್. ನಿಮ್ಮ ಕಡೆ ಸ್ವಲ್ಪ ಇಂಗ್ಲೀಷ್ ಅಂತ ಮಾತಾಡ್ತಾರೆ. ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಭಾಷೆ ಸರ್ ಅಂತ. ಹಿಂದಿ ಸ್ವಲ್ಪ ಚೆನ್ನಾಗಿ ಆ ಕಡೆ ಹಿಂದಿ ಒಂದು ಜಾಸ್ತಿ ಇದ್ದಾರಾ? ಇದ್ದಾರೆ ಸರ್, ಇದ್ದಾರೆ. ಸ್ವಲ್ಪ
ಎತ್ತೆತ್ ಮೇಲೆ ತುಂಬ ಲಾಂಗ್ ಅಂತ ಬರ್ತಾರೆ ನನ್ನ ಹತ್ರ ಬರೀ ಬೆಂಗಳೂರು ಮಾತ್ರ ವಿಜಯವಾಡ ಅಹಮದಾಬಾದ್ ತಿರುಪತಿ ಪುತ್ತೂರು ತಮಿಳುನಾಡು ಕೇರಳ ಇದರ ಬೊಂಬೈ ಕಲ್ಕತ್ತಾ ಅಂತ ತುಂಬ ಲಾಂಗ್ ಏನಿದ್ದಪ್ಪ ಲಾಂಗ್ ಹುಡುಗ ಎಲ್ಲಿ ಹೋದ ಕೆಲಸ ಆಯ್ತು ಮನೇಲಿ ಇರ್ತಾರೆ ಅಂಥವ್ರು ತೋರಿಸಿರ್ತೀರಾ ಹೌದು ಕೆಲಸ ಎಲ್ಲ ನನ್ನ ಹತ್ರ ಪಕ್ಕ ರೆಡಿ ಆಯಿತು ಬರೀ ಕಟ್ಟು ಮಾತ್ರ ಎಲ್ಲ ಸಮಸ್ಯೆ ನರಳಿ ಪ್ರಾಬ್ಲಮ್ ಕಾಯಿಲೆಗಳು ಯಾವ ಥರ ಪ್ರಾಬ್ಲಮ್ ಇಲ್ಲ ಬಿಟ್ಬಿಡ ಯಾಕ ಮುಗಿತಾ ಅವರು ಮಾಡ್ಬೋದು
ಇವತ್ತು ಒಂದು ನೈಟ್ ನೋವು ಬರುತ್ತಪ್ಪ ಆಯ್ತಾ ನೈಟ್ ನಾಳೆ ನೈಟ್ ನೋವು